ಹಾಗಾದ್ರೆ ಸ್ವಲ್ಪ ಹಿಂದೆ ನಡೀರಿ. ಸ್ವಲ್ಪ ನಿಜವಾಗಿಯೂ ನಾನು ಇವತ್ತು ನೋಡಿದ್ದೇನೆಂದ್ರೆ, ಒಂದು 25 ವರ್ಷ ಮುಂಚೆ ನಮ್ಮ ವೀರೇಗೌಡರ ಹಾದಿಯಲ್ಲಿ ತಾಲೂಕೆಲ್ಲ ಯಾವ ರೀತಿ ಒಗ್ಗಟ್ಟಾಯಿತು ಆ ರೀತಿ ಒಗ್ಗಟ್ಟಾಗಿ ಇವತ್ತು ನಮ್ಮ ಮುಂಚೂಣಿ ಗೆಲ್ಲಿಸಿದ್ದಾರೆ. ಈ ಗೆಲುವಿಗೆ ನಾನು ಪಕ್ಷಾತವಾಗಿ ಹೇಳ್ತೀನಿ. ಮೊದಲಿಗೆ ನನಗೆ ನಮ್ಮ ಗುರುಗಳಾದಂಥ KH ಮುನಿಯಪ್ಪ ಸಾಹೇಬರು, ಆಮೇಲೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು, ಆಮೇಲೆ ನಮ್ಮ BJಪಿಯವರು, ಯಾರೇ ಎಲ್ಲ ಪಕ್ಷಿತವಾಗಿ ಎಲ್ಲರೂ ಎಲ್ಲ ಪಕ್ಷದಲ್ಲಿ ಎಲ್ಲ ನಾಯಕರು ಸೇರಿ, ಯಾಕಂದರೆ ಇಬ್ಬರು ವ್ಯಕ್ತಿಗಳು ಅವ್ರು ಚಾಲೆಂಜ್ ಮಾಡಿದ್ರು ಮಂಜುನ ಹೆಂಗೆ ಗೆಲ್ಲಿಸ್ತೀರಿ ಅಂತ. ಆ ಚಾಲೆಂಜ್ಗೋಸ್ಕರ ನಾವು ಏನೇನು ಮಾಡಿದ್ದೀವಿ ಅಂತ ಇವತ್ತು ಮಾಧ್ಯಮದಲ್ಲಿ ಹೇಳೋದು ಬೇಡ. ಮಂಜುನ ಗೆಲ್ಲಿಸ್ಬೇಕಂತ ಗೆಲ್ಲಿಸ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಆನಂದ್ ಹೆಡ್ರ ಮಗ ನಮ್ಮ ಭರತ್ ಅವ್ರನ್ನ, ಯಾಕಂದರೆ ಇಂಪಾರ್ಟೆಂಟ್ ಎರಡೇ ಇದ್ದಿದ್ದು, ಆ ಎರಡು ಗೆಲ್ಲಬೇಕು ಅಂತ ಚಾಲೆಂಜ್ ಮಾಡಿ ನಾವು ಗೆದ್ದಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲ, ನಾನು ಪಕ್ಷದಲ್ಲಿ ಮಾತಾಡೋಲ್ಲ, ಪಕ್ಷದಲ್ಲಿ ಅವ್ರವ್ರ ಅಭಿಪ್ರಾಯಗಳು ಅವ್ರಿರುತ್ತೆ. ಅದೇ ನಾನು ವ್ಯಕ್ತಿತ್ವವಾಗಿ, ಯಾಕಂದರೆ ಈ PLD ಬ್ಯಾಂಕು ಪಕ್ಷತ್ವಾಗಲ್ಲ, ಅವರವರ ವ್ಯಕ್ತಿತ್ವ ಇರುತ್ತೆ. ಈ ಇದಕ್ಕೆ ನಮ್ಮ ಮಂಜುನಾಥ್ ಅವ್ರಿಗೂ, ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೂ, ನಮ್ಮ ಭರತ್ ಅವ್ರಿಗೂ, ನಮ್ಮ ಅಶೋಕ್ ಅವ್ರಿಗೂ ಎಲ್ರಿಗೂ ಸಹಕರಿಸಿದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ಮುಖ್ಯರಾಗ್ಬೋದು, ನಮ್ಮ ಉಳ್ಳಿಯಣ್ಣ ಆಗ್ಬೋದು, ಅದೇ ನಮ್ಮ ಪ್ರಭಾಕರ್ ರೆಡ್ಡಿ ಆಗ್ಬೋದು, ಆಮೇಲೆ ನಮ್ಮ ಇವ್ರು ಆಗ್ಬೋದು, ನಮ್ಮ ಕಾಡೇಪಲ್ಲಿ ನಾಗರಾಜಣ್ಣ ಆಗ್ಬೋದು, ಆಮೇಲೆ ನಮ್ಮ ಶಾಸಕರಾಗ್ಬೋದು, ಆಮೇಲೆ ನಮ್ಮ KH ಎಲ್ಲರೂ, ನಮ್ಮ ರಾಜ್ಯದ ಎಲ್ಲರೂ ಅವ್ರ ಪಾಲಕ ಅವ್ರು ಕಷ್ಟಪಟ್ಟಿದ್ದಾರೆ. ಎಲ್ಲ बोलो भारत माता की।